ಇದೀಗ ಒಂದು ಹೊಸ ವರ್ಗ ಆರಂಭವಾಗಿದೆ. ಇದನ್ನು ಆಲ್ಗೋ ಸರ್ವಿಸ್ ಪ್ರೊವೈಡರ್ ಎಂದು ಕರೆಯಲಾಗುತ್ತದೆ. ಸರಿ. ಆಲ್ಗೋ ಸರ್ವಿಸ್ ಪ್ರೊವೈಡರ್ ಯಾರು? ಇದು ಫಿನ್ಟೆಕ್ನಂತೆ ಇರುತ್ತದೆ. ಅವರು ತಾವೇ ಹೂಡಿಕೆದಾರರು ಅಲ್ಲ, ಆದರೆ ಅವರು ಅವಕಾಶಗಳನ್ನು ಗುರುತಿಸುವಲ್ಲಿ ನಿಪುಣರು. ಹೊಸ ಲಾಜಿಕ್ ಬರೆಯುತ್ತಾರೆ, ಹೊಸ ತಂತ್ರಗಳನ್ನು ನಿರ್ಧರಿಸುತ್ತಾರೆ. ಹೀಗಾಗಿ ಇವರು ಹೆಚ್ಚು ಲಾಜಿಕ್ಗಳು, ಹೆಚ್ಚು ತಂತ್ರಗಳು ಹೊರತರುತ್ತಾರೆ. ನೀವು ಇದನ್ನು ಹೂಡಿಕೆದಾರರಿಗೆ ಬಳಸಲು ನೀಡಬಹುದು. ಎಲ್ಲರಿಗೂ ನಮಸ್ಕಾರ ಮತ್ತು ಮಾರುಕಟ್ಟೆಗೆ ಸ್ವಾಗತ. ಕಂಬಗಳು ತೆರೆದಿಲ್ಲ. ನಾನು ಅವೆನ್ ಡೊಬ್ಯಾಶ್. ಭಾರತದ ಆರ್ಥಿಕ ಪರಿವರ್ತನೆಯ ಹಿಂದಿನ ನಿಜವಾದ ಇಂಜಿನ್ಗಳನ್ನು ನಾವು ಇಲ್ಲಿ ಬಹಿರಂಗಪಡಿಸುತ್ತೇವೆ. ಇಂದು ನಮ್ಮೊಡನೆ ಇರುವ ಅತಿಥಿ ಶ್ರೀ ಮನೀಶ್ ಅಶರ್. ಅವರು ನಾರ್ತ್ ಸ್ಟಾರ್ ಕನ್ಸಲ್ಟಿಂಗ್ನ ಮಾಲೀಕರು ಮತ್ತು ಹಣಕಾಸು ಮಾರುಕಟ್ಟೆಯಲ್ಲಿ 3 ದಶಕಗಳಿಗಿಂತ ಹೆಚ್ಚು ವ್ಯವಸ್ಥಾ ಪರಿಶೀಲನಾ ಅನುಭವ ಹೊಂದಿದ್ದಾರೆ. ವಾಸ್ತವವಾಗಿ ಅವರು ದೇಶದ ಪ್ರಮುಖ ಷೇರುದಾರರೊಂದಿಗೆ ಕೆಲಸ ಮಾಡಿದ್ದಾರೆ ಮತ್ತು ವ್ಯವಸ್ಥಾ ಪರಿಶೀಲನೆ, ಭದ್ರತಾ ಪರಿಶೀಲನೆ, ವ್ಯಾಪಾರ ತಂತ್ರಜ್ಞಾನ, ವಾಸ್ತುಶಿಲ್ಪ ಮತ್ತು ಸಂಬಂಧಿತ ನಿಯಂತ್ರಣ ಚೌಕಟ್ಟಿನಲ್ಲಿ ಆಳವಾದ ಪರಿಣತಿ ಹೊಂದಿದ್ದಾರೆ. ಇಂದಿನ ಕಂತಿನಲ್ಲಿ ನಾವು ಆಲ್ಗೊರಿದಮಿಕ್ ಟ್ರೇಡಿಂಗ್ಗೆ ಆಳವಾಗಿ ನುಗ್ಗಿ ಅದು ಹಣಕಾಸಿನ ವರ್ತನೆಗೆ ಹೇಗೆ ಬದಲಾವಣೆ ತರುತ್ತಿದೆ ಎಂಬುದರ ಬಗ್ಗೆ ಸ್ವಲ್ಪ ಮಾತನಾಡಿ, ನಿಯಮಾವಳಿ ಏನು, ಅಪಾಯಗಳು ಯಾವುವು, ನೀವು ಹೇಗೆ ಭಾಗವಹಿಸಬಹುದು ಮತ್ತು ಇನ್ನೂ ಹೆಚ್ಚಿನದನ್ನು ಚರ್ಚಿಸೋಣ. ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಪರಿಣತಿಯ ಬಗ್ಗೆ ಮಾತನಾಡಲು ನಾನು ಇಷ್ಟಪಡುತ್ತೇನೆ. ನೀವು ಈ ಕ್ಷೇತ್ರದಲ್ಲಿ ಆಳವಾಗಿ ಮತ್ತು ದೀರ್ಘಕಾಲದಿಂದ ಇದ್ದೀರಿ. ಕಳೆದ 20-30 ವರ್ಷಗಳಿಂದ ಆಲ್ಗೊರಿದಮಿಕ್ ಟ್ರೇಡಿಂಗ್ನಲ್ಲಿ ನಿಮ್ಮ ಪ್ರಯಾಣ ಮತ್ತು ಆಳವಾದ ಅರ್ಥ ಮಾಡಿಕೊಳ್ಳುವಿಕೆ ಇದೆ. ದಯವಿಟ್ಟು ನಿಮ್ಮ ವೃತ್ತಿಪರ ಹಿನ್ನೆಲೆ ಮತ್ತು ನೀವು ಹೇಗೆ ಪ್ರಾರಂಭಿಸಿದ್ದೀರಿ ಎಂಬುದನ್ನು ಸ್ವಲ್ಪ ವಿವರಿಸಿ. ಅದ್ಭುತವಾಗಿದೆ. ಹಾಗಾದರೆ ನಾನು ಇದನ್ನು ಬಂಡವಾಳ ಮಾರುಕಟ್ಟೆಯ ದೃಷ್ಟಿಕೋನದಿಂದ ಹೇಳುತ್ತೇನೆ, ಸರಿ ಅಲ್ಲವೇ? ನಾವು ಕಳೆದ 20 ವರ್ಷಗಳಿಂದ ಸಕ್ರಿಯವಾಗಿದ್ದೇವೆ. ಅಂದರೆ ವಿವಿಧ ಅನುಸರಣಾ ಸಂಬಂಧಿತ ವ್ಯವಸ್ಥಾ ಪರಿಶೀಲನೆ, ಸೈಬರ್ ಸುರಕ್ಷತಾ ಪರಿಶೀಲನೆ ಮತ್ತು ಇನ್ನೂ ಹಲವಾರು ವಿಷಯಗಳಲ್ಲಿ. ಇವು ಸ್ಟಾಕ್ ಬ್ರೋಕರ್ಗಳಿಗೆ ಅಗತ್ಯವಿರುವವು, ಎಕ್ಸ್ಚೇಂಜ್ ಮತ್ತು ಸೆಬಿ ಅವರ ನಿಯಮಾನುಸಾರ. ಮತ್ತು ನಾವು ಅನೇಕ ಸ್ಟಾಕ್ ಬ್ರೋಕರ್ಗಳಿಗೆ ಬಹುಕಾಲದಿಂದ ವ್ಯವಸ್ಥಾ ಪರಿಶೀಲನೆ, ಸೈಬರ್ ಸುರಕ್ಷತಾ ಪರಿಶೀಲನೆಗಳನ್ನು ನಡೆಸುತ್ತಿದ್ದೇವೆ. ಅದೇ ರೀತಿ ನಾವು ನಮ್ಮ ಅಭಿಪ್ರಾಯವನ್ನು ನೀಡುತ್ತಿದ್ದೇವೆ. ಯಾವಾಗಲಾದರೂ ಸೆಬಿಯಿಂದ ಸಲಹಾ ಪತ್ರ ಬರುತ್ತದೆ, ನಾವು ನಮ್ಮ ಅಭಿಪ್ರಾಯವನ್ನು ನೀಡುತ್ತೇವೆ. ಅದು ನಿಮಗೆ ನೀತಿಗಳು ಮತ್ತು ವಿವಿಧ ಪ್ರಕ್ರಿಯೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಸಾಮಾನ್ಯ ವ್ಯಕ್ತಿಗೆ, ಅಂದರೆ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದವರಿಗೆ, ನೀವು 10 ವರ್ಷದ ಮಕ್ಕಳಿಗೆ ವಿವರಿಸಬೇಕಾದರೆ ಆಲ್ಗೊರಿದಮಿಕ್ ಟ್ರೇಡಿಂಗ್ ಅನ್ನು ಹೇಗೆ ವಿವರಿಸುತ್ತೀರಿ? ಸರಿ, ಆಲ್ಗೊರಿದಮ್ ಟ್ರೇಡಿಂಗ್ ಎಂದರೆ ಮಾನವನ ಪ್ರಮುಖ ಹಸ್ತಕ್ಷೇಪವಿಲ್ಲದೆ ಸ್ವತಃ ವ್ಯಾಪಾರ ಮಾಡುವ ವ್ಯವಸ್ಥೆ. ಅದು ಸ್ವತಃ ತನ್ನದೇ ಆದ ರೀತಿಯಲ್ಲಿ ವ್ಯಾಪಾರ ಮಾಡುತ್ತದೆ. ಹಾಗಾಗಿ ನಾನು ವಿಶಾಲ ಕ್ಷೇತ್ರಗಳಲ್ಲಿ 2 ಭಾಗಗಳನ್ನು ಹೇಳುತ್ತೇನೆ. ಒಂದೆಂದರೆ ಕಾರ್ಯಗತಗೊಳಿಸುವ ಆಲ್ಗೊರಿದಮ್. ನೀವು ಯಾವ ಸಮಯದಲ್ಲಿ, ಯಾವ ದರದಲ್ಲಿ ಏನು ಖರೀದಿಸಬೇಕು ಎಂಬಂತಹ ನಿಯಮಗಳನ್ನು ನೀವು ನಿಗದಿಪಡಿಸುತ್ತೀರಿ. ನೀವು ಆ ನಿಯಮಗಳನ್ನು ಈಗ ವ್ಯವಸ್ಥೆಗೆ ನೀಡುತ್ತೀರಿ. ಅದನ್ನು ವ್ಯವಸ್ಥೆ ಸ್ವತಃ ಕಾರ್ಯನಿರ್ವಹಿಸಲು ಬಿಡುತ್ತೀರಿ. ಒಮ್ಮೆ ಅದು ನಿಗದಿತ ನಿಯಮಗಳಿಗೆ ತಲುಪಿದರೆ ಅದು ಆ ಆರ್ಡರ್ ಅನ್ನು ಕಾರ್ಯಗತಗೊಳಿಸುತ್ತದೆ. ಅದು ಖರೀದಿ ಆದೇಶವಾಗಿರಬಹುದು ಅಥವಾ ಮಾರಾಟ ಆದೇಶವಾಗಿರಬಹುದು. ಇದನ್ನು ಕಾರ್ಯಗತಗೊಳಿಸುವ ಆಲ್ಗೊರಿದಮ್ ಎಂದು ಕರೆಯಲಾಗುತ್ತದೆ. ಸರಿ. ಅದಕ್ಕೆ ಹೆಚ್ಚು ಬುದ್ಧಿವಂತಿಕೆ ನೀಡಲಾಗಿಲ್ಲ, ಆದರೆ ನಿಯಮಗಳನ್ನು ಮಾತ್ರ ನಿಗದಿಪಡಿಸಲಾಗಿದೆ. ಒಮ್ಮೆ ವ್ಯವಸ್ಥೆ, ಮಾರುಕಟ್ಟೆ ಆ ನಿಯಮಗಳನ್ನು ಪೂರೈಸುತ್ತಿದೆ ಎಂದು ಕಂಡುಕೊಂಡರೆ ಅದು ಆರ್ಡರ್ ಅನ್ನು ಇಡುತ್ತದೆ. ಆಲ್ಗೊರಿದಮಿಕ್ ತಂತ್ರದ ಇನ್ನೊಂದು ಭಾಗವೆಂದರೆ ಒಂದು ವ್ಯವಸ್ಥೆ ಇದರಲ್ಲಿ ತರ್ಕವನ್ನು ಅಳವಡಿಸಲಾಗಿದೆ. ಅದು ಮಾರುಕಟ್ಟೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಈಗ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಅವಲಂಬಿಸಿ ಅದು ಖರೀದಿ ಅಥವಾ ಮಾರಾಟ ಮಾಡುವ ನಿರ್ಧಾರವನ್ನು ಸ್ವತಃ ತೆಗೆದುಕೊಳ್ಳುತ್ತದೆ. ಈ ವ್ಯವಸ್ಥೆ ಒಂದು ಬುದ್ಧಿವಂತ ವ್ಯವಸ್ಥೆಯಾಗಿದ್ದು ಅನೇಕ ವ್ಯವಸ್ಥಾ ನಿಯಮಗಳ ಮೇಲೆ ತರ್ಕದೊಂದಿಗೆ, ಹೆಚ್ಚಿನ ಬ್ಯಾಕ್ ಟೆಸ್ಟಿಂಗ್ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಬುದ್ಧಿವಂತಿಕೆ ಅಳವಡಿಸಲಾಗಿದೆ. ಈಗ ಇಲ್ಲಿ ಒಂದು ಬುದ್ಧಿವಂತ ಆಲ್ಗೊರಿದಮ್ ಇದೆ. ಇದನ್ನು ನಾವು ನಿರ್ಧಾರ ತೆಗೆದುಕೊಳ್ಳುವ ಆಲ್ಗೊರಿದಮ್ ಎಂದು ಕರೆಯುತ್ತೇವೆ. ಆ ವ್ಯವಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ, ಹೆಚ್ಚಿನ ಹಸ್ತಕ್ಷೇಪವಿಲ್ಲದೆ. ಡೀಲರ್ ಅದನ್ನು ಗಮನದಲ್ಲಿಟ್ಟುಕೊಳ್ಳಬಹುದು, ಆದರೆ ವ್ಯವಸ್ಥೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಒಳ್ಳೆಯ ಪರಿಸ್ಥಿತಿ ಇದೆಯೇ ಎಂದು ನೋಡಲು. ಒಳ್ಳೆಯ ಅವಕಾಶ ಇದ್ದರೆ ಅದು ವ್ಯವಹಾರವನ್ನು ನಡೆಸುತ್ತದೆ. ಹಾಗಾದರೆ ಇದು ನಮ್ಮ ಕಾರ್ಯಗತಗೊಳಿಸುವ ಆಲ್ಗೊರಿದಮ್ ಮತ್ತು ಇದರೊಳಗೆ 2 ಪ್ರಮುಖ ಭಾಗಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆಯೂ ಇದೆ. ಸರಿ, ಮತ್ತೆ ಅದಕ್ಕೆ ಹಿಂದಿರುಗಿ ವಿವರಿಸಿ. ಇದು ಎಲ್ಲವೂ ಭಾರತದಲ್ಲಿ ಯಾವಾಗ ಪ್ರಾರಂಭವಾಯಿತು? ಅದಕ್ಕೆ ಹೂಡಿಕೆದಾರರ ಪ್ರತಿಕ್ರಿಯೆ ಹೇಗಿತ್ತು? ಆ ಕಾಲದಲ್ಲಿ ನಿಯಂತ್ರಣಾತ್ಮಕ ಚೌಕಟ್ಟು ಹೇಗಿತ್ತು ಮತ್ತು ಅದು ಹೇಗೆ ರೂಪಾಂತರಗೊಂಡಿದೆ? ಅದ್ಭುತ. ಹಾಗಾದರೆ
ಆಲ್ಗೊರಿದಮ್ ಟ್ರೇಡಿಂಗ್ ಎಂಬುದು ಸುಮಾರು 2005ರಿಂದಲೇ ಇತ್ತು. ಆದರೆ ಅದು ಪ್ರಾರಂಭದಲ್ಲಿ ಸಂಸ್ಥೆಗಳಿಗಷ್ಟೇ ಸೀಮಿತವಾಗಿತ್ತು. ನಂತರ ಅನೇಕ ಪ್ರಾಪ್ ಡೆಸ್ಕ್ಗಳು ಇದರಲ್ಲಿ ಭಾಗವಹಿಸಲು ಪ್ರಾರಂಭಿಸಿದವು. ಇದು ಅವರಿಗಾಗಿ ಮಾರುಕಟ್ಟೆಯನ್ನು ತುಂಬಾ ದೊಡ್ಡದಾಗಿಸಿತು. ಹಾಗಾಗಿ ನೀವು ಮುಖ್ಯವಾಗಿ ಸಂಸ್ಥಾ ವ್ಯಾಪಾರಿಗಳು ಮತ್ತು ಪ್ರಾಪ್ ಡೆಸ್ಕ್ಗಳು ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ಭಾಗವಹಿಸುವುದು, ಇದರಿಂದ ಒಂದು ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ಟ್ರೇಡಿಂಗ್ ಎಂದರೆ ಏನು? ಇನ್ನೂ ರಿಟೇಲ್ ಹೂಡಿಕೆದಾರರು ಕೂಡ ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ಭಾಗವಹಿಸುವ ಆಸಕ್ತಿ ಹೊಂದಿದ್ದರು. ಇತ್ತೀಚೆಗೆ ರಿಟೇಲ್ ಹೂಡಿಕೆದಾರರಿಂದ ಹೆಚ್ಚಿನ ಭಾಗವಹಿಸುವಿಕೆ ನಡೆಯುತ್ತಿದೆ. ಇದು ಈಗ ಹೆಚ್ಚುತ್ತಿದೆ. ಅವರು ಯಾವ ರೀತಿಯ ಆಲ್ಗೊರಿದಮ್ಗಳು ಅವರಿಗೆ ಲಾಭದಾಯಕ ವ್ಯವಹಾರ ಮಾಡಲು ಸಹಾಯ ಮಾಡುತ್ತವೆ ಎಂಬುದನ್ನು ಗುರುತಿಸಲು ಬಯಸುತ್ತಾರೆ. ಇದೀಗ ಅವರು ತಮ್ಮದೇ ಆದ ಉಪಕರಣಗಳನ್ನು ಬಳಸಿಕೊಂಡು ಆ ರೀತಿಯ ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ಹಾಗಾದರೆ ನಾವು ಆಲ್ಗೊರಿಥಮಿಕ್ ಟ್ರೇಡಿಂಗ್ ಎಂದರೇನು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನೀವು ವಿವಿಧ ರೀತಿಗಳ ಬಗ್ಗೆ ವಿವರಿಸಬಹುದೇ? ಸರಿ, ಹಾಗಾದರೆ ನಾನು ನಿಮಗೆ ಹೇಳಿದಂತೆ ಒಂದು ಎಕ್ಸಿಕ್ಯೂಷನ್ ಆಲ್ಗೊರಿದಮ್, ಇದು ನೀವು ನಿಗದಿಪಡಿಸಿದ ನಿಯಮಗಳ ಆಧಾರದ ಮೇಲೆ ವ್ಯವಹಾರ ಮಾಡುತ್ತದೆ. ಇನ್ನೊಂದು ನಿರ್ಧಾರ ತೆಗೆದುಕೊಳ್ಳುವ ಆಲ್ಗೊರಿದಮ್, ಇದರಲ್ಲಿ ಪ್ರೋಗ್ರಾಮ್ ಲಾಜಿಕ್ ಇರುತ್ತದೆ ಮತ್ತು ಸ್ವತಃ ನಿರ್ಧಾರ ತೆಗೆದುಕೊಂಡು ವ್ಯವಹಾರ ನಡೆಸುತ್ತದೆ. ಹಾಗಾದರೆ ಸಾಮಾನ್ಯವಾಗಿ ಯಾವ ತಂತ್ರಗಳನ್ನು ಅನುಸರಿಸಲಾಗುತ್ತದೆ? ಬಹಳಷ್ಟು ತಂತ್ರಗಳು ಇವೆ. ಉದಾಹರಣೆಗೆ ಫ್ಯೂಚರ್ ಟು ಫ್ಯೂಚರ್ ಆರ್ಬಿಟ್ರಾಜ್ ಇರಬಹುದು, ಬಹು ಎಕ್ಸ್ಚೇಂಜ್ ಆರ್ಬಿಟ್ರಾಜ್ ಕೂಡ ಇರಬಹುದು. ಅನೇಕ ಆಲ್ಗೊರಿದಮ್ಗಳು ಇವೆ. ಅವುಗಳಲ್ಲಿ ಕೆಲವು ಎಕ್ಸ್ಚೇಂಜ್ನಿಂದ ಪೂರ್ವಾನುಮೋದಿತವಾಗಿವೆ. ಏನು ಆಗುತ್ತದೆ ಎಂದರೆ, ಮೂಲತಃ ಯಾರಾದರೂ ವಿಕ್ರೇತ, ಪೆಂಡಲ್ ವಿಕ್ರೇತ ಒಬ್ಬರು ತಂತ್ರವನ್ನು ಅಭಿವೃದ್ಧಿಪಡಿಸಿದರೆ ಅವರು ಅನುಮೋದನೆಗಾಗಿ ಅರ್ಜಿ ಹಾಕುತ್ತಾರೆ. ಆ ಅನುಮೋದನೆಯನ್ನು ಎಕ್ಸ್ಚೇಂಜ್ಗೆ ಸಲ್ಲಿಸುತ್ತಾರೆ. ನಂತರ ಎಕ್ಸ್ಚೇಂಜ್ ಅನುಮೋದನೆ ನೀಡುತ್ತದೆ. ಅದು ಅಧಿಕೃತ ತಂತ್ರ, ಅನುಮೋದಿತ ತಂತ್ರವಾಗುತ್ತದೆ. ಮತ್ತು ಯಾವುದೇ ಬ್ರೋಕರ್ ತಮ್ಮದೇ ಆದ ಇನ್ಹೌಸ್ ತಂತ್ರಗಳನ್ನು ಅಭಿವೃದ್ಧಿಪಡಿಸಬಹುದು. ಅವರು ಆ ತಂತ್ರಕ್ಕೆ ಎಕ್ಸ್ಚೇಂಜ್ನಿಂದ ಅನುಮೋದನೆ ಪಡೆಯುತ್ತಾರೆ. ಅದು ನಮ್ಮ ತಂತ್ರವಾಗಿ ಉಳಿಯುತ್ತದೆ. ಆದ್ದರಿಂದ ವಿನಿಮಯ ಕೇಂದ್ರದಿಂದ ಪೂರ್ವ ಅನುಮೋದನೆ ಪಡೆದ ನಗರಗಳು ಬಹಳಷ್ಟು ಇವೆ. ಮತ್ತು ಯಾವುದೇ ವಿಕ್ರೇತ ಅದೇ ತರ್ಕವನ್ನು ಅಭಿವೃದ್ಧಿಪಡಿಸಿ ತಮ್ಮ ಬ್ರೋಕರ್ಗಳಿಗೆ ನೀಡಬಹುದು. ನಂತರ ಹೂಡಿಕೆದಾರರು ಅದನ್ನು ಬಳಸಬಹುದು. ಅಥವಾ ಯಾರಾದರೂ ಒಂದು ಬ್ರೋಕರ್ ತಮ್ಮದೇ ಆದ ವಿಶಿಷ್ಟ ತರ್ಕವನ್ನು ರೂಪಿಸಲು ಬಯಸಿದರೆ ಅವರು ಮಾಡುತ್ತಾರೆ. ಆ ರೀತಿಯ ತರ್ಕವನ್ನು ನಿರ್ಮಿಸಿ ಅದನ್ನು ಎಕ್ಸ್ಚೇಂಜ್ಗೆ ತೋರಿಸಿ ಅನುಮೋದನೆ ಪಡೆದು ಬ್ರೋಕರ್ಗಳು ಮತ್ತು ನಂತರ ಹೂಡಿಕೆದಾರರು ಆ ತಂತ್ರಗಳನ್ನು ಬಳಸಲು ಪ್ರಾರಂಭಿಸಬಹುದು. ಹಾಗಾದರೆ ನಾನು ಊಹಿಸುತ್ತೇನೆ, 2005ರಲ್ಲಿ ನಿಯಂತ್ರಣಾಧಿಕಾರಿಗಳು ಇದನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇದ್ದರ. ಆಲ್ಗೋ ಟ್ರೇಡಿಂಗ್ಗೆ ಸಂಬಂಧಿಸಿದ ಒಟ್ಟು ನಿಯಂತ್ರಣ ಚೌಕಟ್ಟಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಮಗೆ ಹೇಳಿ. ಹೌದು, 2005ರಲ್ಲಿ ಆಲ್ಗೊರಿದಮ್ ಟ್ರೇಡಿಂಗ್ ತುಂಬಾ ಅಪರೂಪವಾಗಿತ್ತು. ಬಹುತೇಕ ಬ್ರೋಕರ್ಗಳು ಇದನ್ನು ಬಳಸುತ್ತಿರಲಿಲ್ಲ. ಬಹುತೇಕ ಸಾಫ್ಟ್ವೇರ್ಗಳು ಇದನ್ನು ವೇದಿಕೆಯಾಗಿಯೂ ನೀಡುತ್ತಿರಲಿಲ್ಲ. ಆಲ್ಗೊರಿದಮ್ ಟ್ರೆಂಡಿಂಗ್ ಯಾವ ಪರಿಸ್ಥಿತಿಯಲ್ಲಿ ನಡೆಯಬಹುದು ಮತ್ತು ಯಾವ ಸೆಷನ್ನಲ್ಲಿ ಆಲ್ಗೊರಿದಮ್ ಟ್ರೆಂಡಿಂಗ್ ನಿಲ್ಲಿಸಬೇಕು ಎಂಬುದರ ಬಗ್ಗೆ ಸಾಕಷ್ಟು ನಿರ್ಬಂಧಗಳಿದ್ದವು. ಪರಿಸ್ಥಿತಿ ಏನೆಂದರೆ, ಮಾರುಕಟ್ಟೆ ನಿರ್ದಿಷ್ಟ ಶೇಕಡಾವಾರು ಇಳಿದರೆ ಆಲ್ಗೊರಿದಮ್ ಟ್ರೆಂಡಿಂಗ್ ನಿಲ್ಲಿಸಬೇಕಾಗಿತ್ತು. ಹೀಗಾಗಿ ಆರಂಭದಲ್ಲಿ ಸಾಕಷ್ಟು ನಿರ್ಬಂಧಗಳಿದ್ದವು. ಈಗ ಮಾರುಕಟ್ಟೆಗಳು ಮುಕ್ತವಾಗಿವೆ. ನಿಯಂತ್ರಕರು ಬ್ರೋಕರ್ಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಿದ್ದಾರೆ. ಇದೀಗ ರಿಟೇಲ್ ಹೂಡಿಕೆದಾರರು ಕೂಡ ಹೇಗೆ ಭಾಗವಹಿಸಬಹುದು ಎಂಬುದಕ್ಕೆ ಮಾರ್ಗವನ್ನು ಹುಡುಕುತ್ತಿದ್ದಾರೆ. ಸರಿಯಾದ ವೇದಿಕೆಯಲ್ಲಿ ಆಲ್ಗೊರಿದಮ್ ಟ್ರೇಡಿಂಗ್ ಮಾಡಲು ಅವಕಾಶ ಇದೆ. ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ರಿಟೇಲ್ ಹೂಡಿಕೆದಾರರ ಹಿತಾಸಕ್ತಿಗಾಗಿ ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಲಾಗಿತ್ತು. ಅನಂತರ ಯಾವ ರೀತಿಯ ಸ್ಥಿತಿಗೆ ಅವಕಾಶ ನೀಡಬೇಕು ಎಂಬುದರ ಬಗ್ಗೆ ವಿಶಾಲವಾದ ಮಾರ್ಗಸೂಚಿಗಳನ್ನು ಅವರು ಹೊರತಂದಿದ್ದಾರೆ. ಎಕ್ಸ್ಚೇಂಜ್, ಬ್ರೋಕರ್, ಆಲ್ಗೋ ಸರ್ವಿಸ್ ಪ್ರೊವೈಡರ್ ಮತ್ತು ಹೂಡಿಕೆದಾರರ ಜವಾಬ್ದಾರಿ ಏನು ಎಂಬುದನ್ನು ನಿರ್ಧರಿಸಲಾಗಿದೆ. ಇದು ನಿಯಂತ್ರಕರಿಂದ ಬಹಳ ಉತ್ತಮ ಪ್ರಯತ್ನವಾಗಿದೆ. ವಿವಿಧ ಹಿತಾಸಕ್ತಿದಾರರ ಪಾತ್ರಗಳು ಮತ್ತು ಹೊಣೆಗಾರಿಕೆಗಳನ್ನು ಸ್ಪಷ್ಟವಾಗಿ ವಿವರಿಸಿ ಅವರು ಏನು ಮಾಡಬೇಕು, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದಕ್ಕೆ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಈಗ ಇದು ಹೊಸ ಯುಗವನ್ನು ಆರಂಭಿಸುತ್ತಿದೆ. ರಿಟೇಲ್ ಹೂಡಿಕೆದಾರರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಹೌದು, ಇಷ್ಟು ದಿನ ಅವರಿಗೆ ನಿರ್ದಿಷ್ಟವಾದ ವೇದಿಕೆ ಇರಲಿಲ್ಲ. ಈಗ ಎಕ್ಸ್ಚೇಂಜ್ಗಳು, ನಿಯಂತ್ರಕರು ಇದನ್ನು ಬಹಳಷ್ಟು ಫ್ರೇಮ್ವರ್ಕ್ ಆಧಾರಿತ ಅವಕಾಶವನ್ನಾಗಿ ಮಾಡುತ್ತಿದ್ದಾರೆ. ಅವರು ಇದನ್ನು ಅನುಕೂಲಕರವಾಗಿಸಿದ್ದಾರೆ. ಹೆಚ್ಚು ಅನುಕೂಲಕರ. ಹೌದು. ಇತ್ತೀಚಿನ ಸೇವೆ ಸುತ್ತೋಲೆಯನ್ನು ನಾನು ಪ್ರಸ್ತಾಪಿಸಲು ಬಯಸುತ್ತೇನೆ. ಇದು ಆಟವನ್ನೇ ಬದಲಾಯಿಸುವಂತಿರಬಹುದು ಎಂದು ನಾನು ನಂಬುತ್ತೇನೆ. ಇದು ಇನ್ನೂ ಜಾರಿಗೆ ಬಂದಿಲ್ಲವಾದರೂ ಪ್ರಮುಖ ಮಾರ್ಗಸೂಚಿಗಳು ಯಾವುವು ಮತ್ತು ಅದು ಯಾವಾಗ ಜಾರಿಗೆ ಬರುತ್ತದೆ ಎಂದು ನೀವು ಭಾವಿಸುತ್ತೀರಿ? ಚೆನ್ನಾಗಿದೆ.
ಹಾಗಾದರೆ ಸೆಬಿ ಯಾವಾಗಲೂ ಇದನ್ನು ನೋಡಲು ಪ್ರಯತ್ನಿಸುತ್ತಿದೆ. ರಿಟೇಲ್ ಹೂಡಿಕೆದಾರರು ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ಭಾಗವಹಿಸಲು ಬಹಳ ಆಸಕ್ತಿ ಇದೆ. ರಿಟೇಲ್ ಹೂಡಿಕೆದಾರರು ಸರಿಯಾದ ರೀತಿಯಲ್ಲಿ ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ಭಾಗವಹಿಸಲು ಅನುಕೂಲವಾಗಿಸಲು ಸೆಬಿ ಹಿಂದೆ ಒಂದು ರೀತಿಯ ಸಲಹಾ ಪತ್ರವನ್ನು ಹೊರತಂದಿತ್ತು. ಬಹಳ ಜನರು ತಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಈ ಫೆಬ್ರವರಿಯಲ್ಲಿ, ಅಂದರೆ ಫೆಬ್ರವರಿ 2025ರಲ್ಲಿ ಸೆಬಿ ಒಂದು ಮಾರ್ಗಸೂಚಿಯನ್ನು ಹೊರತಂದಿತು. ಅದರಲ್ಲಿ ರಿಟೇಲ್ ಹೂಡಿಕೆದಾರರು ಆಲ್ಗೊರಿದಮ್ ಟ್ರೇಡಿಂಗ್ನಲ್ಲಿ ಭಾಗವಹಿಸಲು ಪ್ಲಾಟ್ಫಾರ್ಮ್ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ವಿವರಿಸಲಾಗಿದೆ. ಮೇ 1ರಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನು ನೀಡಲು ಇದನ್ನು ತರಲಾಗಿತ್ತು. ಹಾಗಾಗಿ ಮೇ 5ರಂದು ಅವರು ಸುತ್ತೋಲೆಗಾಗಿ ಸ್ವಲ್ಪ ಹೆಚ್ಚು ವಿವರವಾದ ಆವೃತ್ತಿಯನ್ನು ಹೊರತಂದಿದ್ದಾರೆ. ಈ ಮಾರ್ಗಸೂಚಿಯ ಅರ್ಥವೇನೆಂದರೆ, ಮೂಲತಃ ಅಲ್ಲಿ ಅನೇಕ ಹಿತಾಸಕ್ತಿದಾರರು ಇರಲಿದ್ದಾರೆ. ಎಕ್ಸ್ಚೇಂಜ್, ಬ್ರೋಕರ್, ಹೂಡಿಕೆದಾರ ಮತ್ತು ಆಲ್ಗೋ ಸರ್ವಿಸ್ ಪ್ರೊವೈಡರ್ ಎಂದು ಕರೆಯಲ್ಪಡುವವರು. ಪ್ರತಿ ಹಿತಾಸಕ್ತಿದಾರರಿಗೆ ಪ್ರತ್ಯೇಕ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ನಿಗದಿಪಡಿಸಿದ್ದಾರೆ. ಆಲ್ಗೊರಿದಮ್ ವೇದಿಕೆಯನ್ನು ಬಳಸಿ ವಹಿವಾಟು ಮಾಡಲು ಬಯಸುವ ಚಿಲ್ಲರೆ ಹೂಡಿಕೆದಾರ, ಅವನಿಗೆ ತನ್ನ ಆದೇಶಗಳು ಪ್ರತಿ ಸೆಕೆಂಡಿಗೆ 10ಕ್ಕಿಂತ ಹೆಚ್ಚು ಆಗುತ್ತವೆ ಎಂಬ ನಿರೀಕ್ಷೆಯಿದೆ. ಇದು ನಿಯಂತ್ರಕನಿಗಿತವಾದ ಮಿತಿಯಾಗಿದೆ. ಸರಿ, ಚಿಲ್ಲರೆ ಹೂಡಿಕೆದಾರನು ಪ್ರತಿ ಸೆಕೆಂಡಿಗೆ 10ಕ್ಕಿಂತ ಹೆಚ್ಚು ಆದೇಶಗಳನ್ನು ಕಳುಹಿಸಲು ಬಯಸಿದರೆ ಅಲ್ಲಿ 10 ಆಪ್ಸ್ ಎಂಬುದು ಇದೆ. ಅವನಿಗೆ ಕಡ್ಡಾಯವಾಗಿ ಮಾಡಬೇಕಾಗಿರುವುದು ತನ್ನ ಬ್ರೋಕರ್ಗೆ ವಿನಂತಿಸಬೇಕು. ಆ ಬ್ರೋಕರ್ ಆಲ್ಗೊರಿದಮ್ ಪಡೆಯುತ್ತಾರೆ. ಎಕ್ಸ್ಚೇಂಜ್ನ ಅನುಮತಿ. ಹೀಗಾಗಿ ಈಗ ಇದು ಆಲ್ಗೊಗಳ ನೋಂದಣಿಗೆ ಅವಕಾಶ ನೀಡುವ ಹಂತವಾಗಲಿದೆ. ಪ್ರತಿ ಆಲ್ಗೊರಿದಮ್ಗೆ ವಿಶಿಷ್ಟವಾದ ಆಲ್ಗೊರಿದಮ್ ಐಡಿ, ಅಂದರೆ ಆಲ್ಗೊ ಐಡಿ ಎಂಬುದು ಇರುತ್ತದೆ. ಸರಿ, ಹಾಗಾಗಿ ಚಿಲ್ಲರೆ ಹೂಡಿಕೆದಾರನು ಆದೇಶವನ್ನು ನೀಡುವಾಗ ಆ ಆದೇಶದಲ್ಲಿ ಆಲ್ಗೊ ಐಡಿ ಎಕ್ಸ್ಚೇಂಜ್ಗೆ ಹೋಗುವಂತೆ ನೋಡಿಕೊಳ್ಳಬೇಕು. ಹೀಗಾಗಿ ಎಕ್ಸ್ಚೇಂಜ್ಗೆ ಆಲ್ಗೊ ಆದೇಶ ಬರುತ್ತಿದೆ ಎಂಬುದು ಗೊತ್ತಾಗುತ್ತದೆ. ಸರಿಯೇ? ಹಾಗಾಗಿ ಚಿಲ್ಲರೆ ಹೂಡಿಕೆದಾರನು ತನ್ನದೇ ಆದ ಲಾಜಿಕ್ ಬರೆಯಬಹುದು, ಆದರೆ ಅವನು ಎಕ್ಸ್ಚೇಂಜ್ ಅನುಮತಿ ಪಡೆಯಲೇಬೇಕು. ಅವನಿಗೆ ಆಲ್ಗೊ ಐಡಿ ಸಿಗುತ್ತದೆ. ಅದನ್ನು ಅವನು ತನ್ನ ಪ್ರತಿಯೊಂದು ಆದೇಶದಲ್ಲಿಯೂ ಸೇರಿಸಬೇಕು. ಬ್ರೋಕರ್ಗಳು ಕೂಡ ಹೂಡಿಕೆದಾರರು ಮತ್ತು ವ್ಯಾಪಾರಿಗಳಿಗೆ ಹಲವಾರು ತಂತ್ರಗಳನ್ನು ನೀಡುತ್ತಾರೆ. ಆ ತಂತ್ರಗಳ ಪ್ರತಿಯೊಂದಕ್ಕೂ ಕೂಡ ವಿಶಿಷ್ಟವಾದ ಆಲ್ಗೊ ಐಡಿ ಇರುತ್ತದೆ. ಹೀಗಾಗಿ ಪ್ರತಿಯೊಂದು ಆದೇಶವು ಇದು ಆಲ್ಗೊ ಆದೇಶವೇ ಅಥವಾ ಅಲ್ಲವೇ ಎಂಬುದನ್ನು ಗುರುತಿಸುವುದು ಅಗತ್ಯವಾಗಿದೆ. ಇದು ಹಿಂದೆ ಸಂಸ್ಥೆಗಳಿಗೂ ಮತ್ತು ಪಾಪ್ ಡೆಸ್ಕ್ಗೂ ಇದ್ದದ್ದು. ಈಗ ಚಿಲ್ಲರೆ ಆಲ್ಗೊ ಆದೇಶವು ಗುರುತಿಸುವ ಆಲ್ಗೊ ಆದೇಶದೊಂದಿಗೆ ಹೋಗುತ್ತದೆ ಮತ್ತು ಯಾವ ನಿರ್ದಿಷ್ಟ ಆಲ್ಗೊರಿದಮ್ ಐಡಿ ಎಂಬುದು ಅದರಲ್ಲಿ ಸೇರುತ್ತದೆ. ಇತ್ತೀಚೆಗೆ ತೆರೆಯಲ್ಪಟ್ಟ ಹೊಸ ವರ್ಗವನ್ನು ಆಲ್ಗೊ ಸರ್ವಿಸ್ ಪ್ರೊವೈಡರ್ ಎಂದು ಕರೆಯಲಾಗುತ್ತದೆ. ಸರಿ, ಆಲ್ಗೊ ಸರ್ವಿಸ್ ಪ್ರೊವೈಡರ್ ಯಾರು? ಇದು ಫಿನ್ಟೆಕ್ನಂತೆ. ಅವರು ತಾವು ಹೂಡಿಕೆದಾರರು ಅಲ್ಲ, ಆದರೆ ಅವಕಾಶಗಳನ್ನು ಗುರುತಿಸುವಲ್ಲಿ ಅವರು ನಿಪುಣರು. ಹೊಸ ತರ್ಕವನ್ನು ಬರೆಯುತ್ತಾರೆ, ಹೊಸ ತಂತ್ರಗಳನ್ನು ನಿರ್ಧರಿಸುತ್ತಾರೆ. ಹೀಗಾಗಿ ಇವರು ಹೆಚ್ಚು ತರ್ಕ, ಹೆಚ್ಚು ತಂತ್ರಗಳನ್ನು ಹೊರತರುತ್ತಾರೆ. ನೀವು ಇದನ್ನು ಹೂಡಿಕೆದಾರರಿಗೆ ಬಳಸಲು ನೀಡಬಹುದು. ಈಗ ವಿನಿಮಯಗಳು ನಿಯಂತ್ರಕರನ್ನು ಕೂಡ ಜವಾಬ್ದಾರರನ್ನಾಗಿ ಮಾಡಿವೆ, ಏಕೆಂದರೆ ಅವರು ತರ್ಕವನ್ನು ನಿರ್ಧರಿಸುತ್ತಿರುವುದರಿಂದ ನಿಯಂತ್ರಣ ಸಂಸ್ಥೆ ಅವರ ತರ್ಕದಲ್ಲಿ ಯಾವುದೇ ತಪ್ಪು ನಡೆಯದಂತೆ ನೋಡಿಕೊಳ್ಳಲು ಬಯಸುತ್ತದೆ. ಅದು ಮಾರುಕಟ್ಟೆಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೂಡ ವಿನಿಮಯದಲ್ಲಿ ನೋಂದಾಯಿತರಾಗಬೇಕಾಗುತ್ತದೆ. ಅವರು ಈಗ ಅದರ ತರ್ಕವನ್ನು ಬರೆಯುವ ಜವಾಬ್ದಾರರಾಗಿದ್ದಾರೆ. ಈಗ ಆದೇಶವು ಆಲ್ಗೊ ಸರ್ವಿಸ್ ಪ್ರೊವೈಡರ್ನಿಂದ ಹೋಗುತ್ತಿದ್ದರೆ ಅದು ನೇರವಾಗಿ ಹೂಡಿಕೆದಾರರಿಂದ ಹೋಗುತ್ತಿಲ್ಲ. ಹೂಡಿಕೆದಾರರು ಆಲ್ಗೊ ಸರ್ವಿಸ್ ಪ್ರೊವೈಡರ್ನ ತರ್ಕವನ್ನು ಬಳಸುತ್ತಿದ್ದಾರೆ ಮತ್ತು ಆಲ್ಗೊ ಸರ್ವಿಸ್ ಪ್ರೊವೈಡರ್ನ ಸರ್ವರ್ ಆದೇಶವನ್ನು ಬ್ರೋಕರ್ಗೆ ಕಳುಹಿಸುತ್ತದೆ. ನಂತರ ಬ್ರೋಕರ್ ಆ ಆದೇಶವನ್ನು ವಿನಿಮಯಕ್ಕೆ ಕಳುಹಿಸುತ್ತಾನೆ. ಈಗ ನಿಯಂತ್ರಕರು ಸೇವಾ ಪೂರೈಕೆದಾರರ ಗುರುತು ಮತ್ತು ಪ್ರಾಮಾಣಿಕತೆಯನ್ನು ಖಚಿತಪಡಿಸಬೇಕು ಎಂದು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ಯಾರೂ ಕೂಡ ನೇರವಾಗಿ ಬ್ರೋಕರ್ಗೆ ಆದೇಶವನ್ನು ಕಳುಹಿಸಬಾರದು. ಹಾಗಾಗಿ ವಿನಿಮಯಗಳು ಕಡ್ಡಾಯವಾಗಿ ಕೇಳಿದವು. ಪ್ರತಿ ಆಲ್ಗೊ ಸರ್ವಿಸ್ ಪ್ರೊವೈಡರ್ ಬ್ರೋಕರ್ಗೆ ಯುನಿಕ್ ಸ್ಟ್ಯಾಟಿಕ್ IP ಮೂಲಕ ಸಂಪರ್ಕಿಸಬೇಕು. ಅದು ಡಿ ಬ್ರೋಕರ್ಗಳಲ್ಲಿ ವೈಟ್ ಲಿಸ್ಟ್ ಆಗಿರಬೇಕು. ಕಳುಹಿಸಲಾಗಿದೆ. ಸರಿ, ಹಾಗಾಗಿ ಬ್ರೋಕರ್ಗೆ ಖಚಿತವಾಗಿರುತ್ತದೆ ಈ ಆದೇಶವು ಅಧಿಕೃತ ಆಲ್ಗೊ ಸರ್ವಿಸ್ ಪ್ರೊವೈಡರ್ನಿಂದ ಬರುತ್ತಿದೆ, ಬೇರೆ ಯಾರಿಂದಲೂ ಅಲ್ಲ. ಈಗ ಇದು ಆಗುವಾಗ ಅವರು ತುಂಬಾ ನಿರ್ದಿಷ್ಟವಾದ ಆಲ್ಗೊ ಸರ್ವಿಸ್ ಪ್ರೊವೈಡರ್ ಆಗಿರುತ್ತಾರೆ. ನಿಯಂತ್ರಕರಲ್ಲಿ ನೋಂದಾಯಿತರಾಗಿ ಈಗ ಬ್ರೋಕರ್ಗೆ ಆದೇಶಗಳನ್ನು ಕಳುಹಿಸುತ್ತಿದ್ದಾರೆ.
ನಾನು ಅವರ ನಡುವೆ ಹತ್ತಿರದ ಸಹಕಾರವನ್ನು ತರುತ್ತಿದ್ದೇನೆ. ಇದು ಮುಚ್ಚಿದ ಪರಿಸರ ವ್ಯವಸ್ಥೆ. ಇಲ್ಲಿ ಬ್ರೋಕರ್, ಆಲ್ಗೋ ಸೇವಾ ಪೂರೈಕೆದಾರ ಮತ್ತು ಚಿಲ್ಲರೆ ಹೂಡಿಕೆದಾರ ನಡುವೆ ಆ ನಂಬಿಕೆ ಇದೆ. ಖಚಿತವಾಗಿ. ಹಾಗಾಗಿ ಅವರು 2 ವಿಧದ ತಂತ್ರಗಳನ್ನು ಅನುಸರಿಸಲಿದ್ದಾರೆ. ಒಂದು ಮೂಲತಃ ವೈಟ್ ಬಾಕ್ಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಲಾಜಿಕ್ ಪ್ರಕಟವಾಗಿರುತ್ತದೆ, ಎಲ್ಲರಿಗೂ ಗೊತ್ತಿರುತ್ತದೆ. ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ತಂತ್ರಗಳು ಇರುತ್ತವೆ. ಇಲ್ಲಿ ಲಾಜಿಕ್ ಇತರರಿಗೆ ಗೊತ್ತಿರದು. ಸರಿಯೇನೋ? ಹಾಗಾಗಿ ಈ ವೈಟ್ ಬಾಕ್ಸ್ ಮತ್ತು ಬ್ಲ್ಯಾಕ್ ಬಾಕ್ಸ್ ತಂತ್ರಗಳಿಂದ ಏನು ನಡೆಯಲಿದೆ ಎಂಬುದನ್ನು ನಾವು ನೋಡಬಹುದು. ಸರಿ, ಇದು ಎಷ್ಟು ದೊಡ್ಡ ಆಟದ ಬದಲಾವಣೆ ಆಗಬಹುದು? ಮತ್ತು ಆಲ್ಗೋ ಟ್ರೇಡಿಂಗ್ಗೆ ಪರಿಸರವನ್ನು ಸುಧಾರಿಸಲು ನಿಯಂತ್ರಕರಿಂದ ಇನ್ನೇನು ನಡೆಯಬೇಕೆಂದು ನೀವು ನೋಡಲು ಇಚ್ಛಿಸುತ್ತೀರಿ? ಹಾಗಾದರೆ ಆ ಸಮಯದವರೆಗೆ ತಮ್ಮ ಆಲ್ಗೋ ಆದೇಶಗಳನ್ನು ಮುಂದೂಡಲು ಸರಿಯಾದ ವೇದಿಕೆ ಅಥವಾ ಸರಿಯಾದ ಚೌಕಟ್ಟು ಇಲ್ಲದಿದ್ದ ಚಿಲ್ಲರೆ ಹೂಡಿಕೆದಾರರಿಗೆ ಅವರು ಮೊದಲ ಬಾರಿಗೆ ದೊಡ್ಡ ಅವಕಾಶವನ್ನು ಪಡೆಯುತ್ತಿದ್ದಾರೆ. ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಸರಿ, ಇನ್ನು ಯಾವುದೇ ಗ್ರೇ ಏರಿಯಾ ಇಲ್ಲ. ಅವರು ಹೇಗೆ ಭಾಗವಹಿಸಬಹುದು ಎಂಬುದಕ್ಕೆ ಸ್ಪಷ್ಟವಾದ ಮಾರ್ಗಸೂಚಿ ಇದೆ. ಹೊಸ ತಲೆಮಾರಿನ ಹೂಡಿಕೆದಾರರು ಬರುವುದನ್ನು ಗಮನಿಸಿದಾಗ ಸರಿ, ಇದು ದೊಡ್ಡದಾಗಲಿದೆ. ಈಗಿನಿಂದ ಚಿಲ್ಲರೆ ಆಲ್ಗೊರಿದಮ್ ಟ್ರೇಡಿಂಗ್ ಪ್ರಾರಂಭಿಸುವ ಹೂಡಿಕೆದಾರರ ಗುಂಪು. ಸರಿ, ಹಾಗಾಗಿ ಅವರಿಗೆ ಸರಿಯಾದ ನಿಯಂತ್ರಿತ ಚೌಕಟ್ಟಿನೊಂದಿಗೆ ದೊಡ್ಡ ಅವಕಾಶವಿದೆ ಎಂದು ನಾವು ನೋಡುತ್ತಿದ್ದೇವೆ. ಸರಿ, ಹಾಗಾದರೆ ಒಟ್ಟಾರೆ ಇದರ ಬೆಳವಣಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದು ಇನ್ನೂ ಸಂಸ್ಥಾಪಿತ ಹೂಡಿಕೆದಾರರಿಗೆ ಹೆಚ್ಚು ಅನ್ವಯವಾಗುತ್ತದೆಯೇ? ಚಿಲ್ಲರೆ ಹೂಡಿಕೆದಾರರು ಇನ್ನೂ ಆಲ್ಗೋ ಟ್ರೇಡಿಂಗ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುತ್ತಿದ್ದಾರೆಯೇ? ಇದು ಹೇಗೆ ಬೆಳೆಯಿತು ಅಥವಾ 2005 ರಿಂದ ಎಷ್ಟು ಬೆಳವಣಿಗೆಯಾಗಿದೆ? ಹಾಗಾದರೆ ಸಂಸ್ಥಾಪಿತ ಮತ್ತು ಪ್ರಾಪ್ ಟ್ರೇಡ್ಗಳಿಗೆ ಒಂದು ಮುನ್ನಡೆ ಇದೆ. ಅವರು ದೊಡ್ಡ ಪ್ರಮಾಣದ ಆರ್ಡರ್ಗಳೊಂದಿಗೆ ಬರುತ್ತಾರೆ. ಅವರು ಉತ್ಪಾದಿಸುವ ವಾಲ್ಯೂಮ್ ತುಂಬಾ ದೊಡ್ಡದು. ಹೀಗಾಗಿ ಅವರು ಮುಖ್ಯವಾಗಿ ಆಲ್ಗೋ ಟ್ರೇಡಿಂಗ್ ಪರಿಸರವನ್ನು ಆಳುತ್ತಾರೆ. ಪ್ರಸ್ತುತ ಎಕ್ಸ್ಚೇಂಜ್ ಅಥವಾ ನಿಯಂತ್ರಕರಿಂದ ಸ್ಪಷ್ಟವಾದ ಅಂಕಿಅಂಶಗಳಿಲ್ಲದಿದ್ದರೂ ಸುಮಾರು 45% ವ್ಯವಹಾರಗಳು ಆಲ್ಗೊರಿದಮ್ ಮೂಲಕ ನಡೆಯುತ್ತವೆ ಎಂದು ಊಹಿಸಬಹುದು. ಒಟ್ಟು ವಾಲ್ಯೂಮ್ನಲ್ಲಿನ ಈ ವ್ಯವಹಾರಗಳು. ಹೀಗಾಗಿ ಇದರಲ್ಲಿ ಬಹುಪಾಲು ಸಂಸ್ಥೆಗಳು ಮತ್ತು ಪ್ರಾಪ್ ಡೆಸ್ಕ್ನಿಂದ ಬರುತ್ತಿದೆ. ಚಿಲ್ಲರೆ ಆಲ್ಗೊರಿದಮ್ ವೇದಿಕೆ ಇನ್ನೂ ನಿಯಂತ್ರಣಕ್ಕೆ ಬಾರದಿರುವುದರಿಂದ ಪ್ರಸ್ತುತ ಭಾಗವಹಿಸುವ ನಿಜವಾದ ಮಟ್ಟವನ್ನು ತಿಳಿಯಲು ಸಾಧ್ಯವಿಲ್ಲ. ಬರುವ ನಿಯಂತ್ರಣದ ರೀತಿಯನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಸಂಸ್ಥೆಗಳು ಮತ್ತು ಚಿಲ್ಲರೆ ಹೂಡಿಕೆದಾರರ ಭಾಗವಹಿಸುವಿಕೆ ಬಗ್ಗೆ ಸ್ಪಷ್ಟವಾದ ಅಂಕಿಅಂಶಗಳು ಲಭ್ಯವಾಗುತ್ತವೆ. ಸರಿ, ಸಾಕಷ್ಟು ನ್ಯಾಯವಾಗಿದೆ. ನೀವು ನೋಡಿದರೆ ಇದು ತಂತ್ರಜ್ಞಾನಕ್ಕೆ ತುಂಬಾ ಅವಲಂಬಿತವಾಗಿದ್ದು ಮಾನವ ಹಸ್ತಕ್ಷೇಪವೇ ಇಲ್ಲದಿದ್ದರೆ ಆಲ್ಗೋ ಟ್ರೇಡಿಂಗ್ಗೆ ಸಂಬಂಧಿಸಿದ ಅಪಾಯಗಳು ಯಾವುವು ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಇದು ನಿರ್ದಿಷ್ಟ ರೀತಿಯ ಹೂಡಿಕೆದಾರರಿಗೆ ಮಾತ್ರವೇನಾ ಮತ್ತು ಅಪಾಯಗಳು ಯಾವುವು? ಪೂರ್ಣವಾಗಿ ಸರಿಯಾಗಿದೆ. ನಾನು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳಬೇಕಾದರೆ ಅಪಾಯ ಬಹಳ ದೊಡ್ಡದು. ಸರಿ, ಏಕೆಂದರೆ ನೀವು ದೊಡ್ಡ ಪ್ರಮಾಣದ ವಹಿವಾಟಿನಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಒಬ್ಬರು ಅಭಿವೃದ್ಧಿಪಡಿಸಿರುವ ಆಲ್ಗೊರಿದಮ್ ಮತ್ತು ತಂತ್ರವನ್ನು ಎಲ್ಲ ಸಾಧ್ಯವಾದ ಅಪಾಯ ನಿರ್ವಹಣಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಬೇಕಾಗಿದೆ. ನಷ್ಟವಾಗುತ್ತಿರುವ ಸಂದರ್ಭದಲ್ಲಿಯೂ ಅದು ಎಲ್ಲಿ ನಿಲ್ಲಬೇಕು ಎಂಬುದನ್ನು ನಿರ್ಧರಿಸಬೇಕು. ಆಲ್ಗೊರಿದಮ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅದನ್ನು ಹೇಗೆ ನಿಯಂತ್ರಿಸಬಹುದು, ಹೇಗೆ ನಿಲ್ಲಿಸಬಹುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಹಿಂದಿನ ಕೆಲವು ಸಂದರ್ಭಗಳಲ್ಲಿ ಆಲ್ಗೋ ಟ್ರೇಡಿಂಗ್ ತಪ್ಪಾಗಿ ವರ್ತಿಸಿರುವುದನ್ನು ನಾವು ನೋಡಿದ್ದೇವೆ ಮತ್ತು ಅದು ನಿರ್ದಿಷ್ಟ ಗುಂಪಿನ ಬ್ರೋಕರ್ಗಳಿಗೆ ಭಾರೀ ನಷ್ಟವನ್ನುಂಟು ಮಾಡಿದೆ. ನೀವು ನಮಗೆ ಒಂದು ಉದಾಹರಣೆ ಹೇಳಬಹುದಾ? ಹೀಗಾಗಿ ಯಾವುದೇ ಪ್ರಕರಣಗಳು ಅಥವಾ ಗಮನಾರ್ಹ ಘಟನೆಗಳು ನಡೆದಿವೆ? ಅದು ಕೆಲವು ಸಂಸ್ಥೆಗಳ ಹೆಸರನ್ನು ಹೇಳುವಂತಾಗುತ್ತದೆ. ಸರಿ, ನಾನು ಆ ಸಂಸ್ಥೆಗಳ ಹೆಸರನ್ನು ಹೇಳುವುದನ್ನು ತಪ್ಪಿಸುತ್ತೇನೆ. ಆದರೆ 2 ಸಂದರ್ಭಗಳು ನಡೆದಿವೆ. ವಿಶೇಷವಾಗಿ ಆಲ್ಗೊರಿದಮ್ ತಪ್ಪಾಗಿ ವರ್ತಿಸಿದ ಕಾರಣದಿಂದಾಗಿ ಮಾರುಕಟ್ಟೆಯನ್ನು ನಿರ್ದಿಷ್ಟ ದಿಕ್ಕಿಗೆ ಎಳೆದಿದ್ದವು. ನಂತರ ಸೆಬಿ ಮತ್ತು ಎಕ್ಸ್ಚೇಂಜ್ ಅವರು ಹೇಗೆ ಪರಿಹಾರ ಕಂಡುಹಿಡಿಯಬೇಕು ಎಂಬುದನ್ನು ನೋಡಬೇಕಾಯಿತು. ಅನುಕೂಲಪಡಿಸಲು ಈ ನಷ್ಟಗಳನ್ನು ಅನೇಕ ಹಿತಾಸಕ್ತಿದಾರರು ಎದುರಿಸಿದ್ದರು ಮತ್ತು ನಂತರ ಎಲ್ಲವನ್ನೂ ಸರಿಯಾದ ಸ್ಥಿತಿಗೆ ತರುವ ಕೆಲಸವಿತ್ತು. ಸರಿ, ಹಾಗಾದರೆ ನೀವು ಅಂಕಿಅಂಶಗಳನ್ನು ಹಂಚಿಕೊಳ್ಳುತ್ತೀರಾ? ಭಾರತದಲ್ಲಿ ಆಲ್ಗೋ ಟ್ರೇಡಿಂಗ್ ಹೇಗಿದೆ ಎಂಬುದರ ಬಗ್ಗೆ ಯಾವುದೇ ಪ್ರವೃತ್ತಿಗಳನ್ನು ಹಂಚಿಕೊಳ್ಳಬಹುದಾ? ನಾವು ಇಂತಹದ್ದನ್ನು ವಿದೇಶಗಳಲ್ಲಿ ಕೂಡ ನೋಡಬಹುದೇ? ನಾವು ಹೇಗೆ ಹೋಲಿಕೆ ಮಾಡಬಹುದು? ಚೆನ್ನಾಗಿದೆ. ಹಾಗಾದರೆ ನಾನು ನಿಮಗೆ ಹೇಳಿದಂತೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 45% ಆಲ್ಗೊರಿದಮ್ ಟ್ರೇಡಿಂಗ್ ವಾಲ್ಯೂಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪತ್ತಿಯಾಗುತ್ತದೆ. ಸುಮಾರು 80% ವಹಿವಾಟುಗಳು ಆಲ್ಗೊರಿದಮ್ ಮೂಲಕ ನಡೆಯುತ್ತಿವೆ ಎಂದು ಭದ್ರವಾಗಿ ಊಹಿಸಬಹುದು. ವಿದೇಶಗಳಲ್ಲಿ ಇದು ಇನ್ನೂ ಹೆಚ್ಚು ಇದೆ. ನಾವು ಈಗ ಆ ಮಟ್ಟದ ಪ್ರಮಾಣವನ್ನು ತಲುಪುತ್ತಿದ್ದೇವೆ.
ಸರಿ. ವಿದೇಶಗಳಲ್ಲಿ ಈಗಾಗಲೇ ಆಲ್ಗೋ ಟ್ರೇಡಿಂಗ್ ಪ್ರವೇಶ ಬಹಳ ಹೆಚ್ಚಾಗಿದೆ. ಅದು ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ನೀವು ನೋಡುತ್ತೀರಾ? ನಿಮ್ಮ ಊಹೆ ಏನು? ಭಾರತದ ಬಗ್ಗೆ ನಾನು ಹೇಳಬೇಕಾದರೆ, ಹೌದು, ಸಂಸ್ಥೆಗಳು ಬಹಳ ಪ್ರಮಾಣದಲ್ಲಿ ಆಲ್ಗೊರಿದಮ್ ಟ್ರೇಡಿಂಗ್ ಮಾಡುತ್ತಿರುವ ಪ್ರಗತಿ ಇದೆ. ಆದರೆ ನೀವು ಕಳೆದ ಕೆಲವು ವರ್ಷಗಳನ್ನು ನೋಡಿದರೆ, ಇತ್ತೀಚೆಗೆ ಅನೇಕ ಯುವ ಹೂಡಿಕೆದಾರರು ವ್ಯಾಪಾರಕ್ಕೆ ಬರುತ್ತಿದ್ದಾರೆ. ಅವರು ಆಲ್ಗೊರಿದಮ್ ಟ್ರೇಡಿಂಗ್ ಹೇಗೆ ಮಾಡುವುದು ಎಂಬುದನ್ನು ಕಲಿತಿದ್ದಾರೆ. ಈಗ ಅವರಿಗೆ ಲಭ್ಯವಿರುವ ಯಾವ ವೇದಿಕೆಯಾಗಿದ್ದರೂ ಅದರಲ್ಲಿ ಭಾಗವಹಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಇದು ಒಳ್ಳೆಯ ರೀತಿಯಲ್ಲಿ ಹೆಚ್ಚುತ್ತಿದೆ. ಇದೀಗ ಸೆಬಿ ಸರಿಯಾದ ವೇದಿಕೆಯಲ್ಲಿ ಚಿಲ್ಲರೆ ಹೂಡಿಕೆದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿದರೆ, ನಾವು ಚಿಲ್ಲರೆ ಹೂಡಿಕೆದಾರರ ಭಾಗವಹಿಸುವಿಕೆಯಲ್ಲಿ ಕೂಡ ಬಹಳಷ್ಟು ಬೆಳವಣಿಗೆಯನ್ನು ನೋಡಬಹುದು. ನೀವು ಗೊತ್ತಾ, ನಾವು ಬಹುಪಾಲು ಈ ರೀತಿಯ ಪದಗಳನ್ನು ಕೇಳುತ್ತೇವೆ: ಕೋ ಹೋಸ್ಟಿಂಗ್, ಕೋಲೊಕೇಶನ್, ಟಿಕ್ ಬೈ ಟಿಕ್. ಇವುಗಳ ಅರ್ಥವೇನು ಎಂದು ನೀವು ವಿವರಿಸಬಹುದಾ? ಸರಿ, ಹೌದು, ಇವುಗಳಲ್ಲಿ ಕೆಲವು ತಾಂತ್ರಿಕ ಪದಗಳು ಇವೆ. ಸಾಮಾನ್ಯವಾಗಿ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಬಳಸಲಾಗುತ್ತವೆ. ಉದಾಹರಣೆಗೆ ಎಫ್ಟ್ ಅಂದರೆ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್. ಕೋಲೋ, ನೀವು ಲೊತ್ ಎಂಬುದನ್ನು ಕೇಳಿರಬಹುದು, ಅದು ಕಡಿಮೆ ಮಟ್ಟದ ವಿಳಂಬ, ಲ್ಯಾಟೆನ್ಸಿ. ಸರಿಯೇ? ಹಾಗಾದರೆ ಇಂತಹ ಹಲವು ಪದಗಳು ಇವೆ. ಎಫ್ಟ್ ಅಂದರೆ ಹೈ ಫ್ರೀಕ್ವೆನ್ಸಿ ಟ್ರೇಡ್. ಸರಿ. ಏನು ಆಗುತ್ತೆ ಅಂದರೆ ನೀವು ದೊಡ್ಡ ಆರ್ಡರ್ ಅಥವಾ ಹಲವಾರು ಆರ್ಡರ್ಗಳನ್ನು ಕೆಲವೇ ಸೆಕೆಂಡುಗಳಲ್ಲಿ ಮಾಡಬೇಕೆಂದು ಬಯಸುತ್ತೀರಿ, ಅಲ್ಲವೇ? ಇಲ್ಲಿ ಆಟವೇನೆಂದರೆ ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಟ್ರೇಡ್ ಪ್ರಕ್ರಿಯೆಗೊಳಿಸಬಹುದು ಎಂಬುದೇ ಮುಖ್ಯ. ಅಲ್ಲಿಯೇ ಸವಾಲು ಇರುತ್ತದೆ. ಹಾಗಾಗಿ ಎಫ್ಟ್ ಸಕ್ರಿಯಗೊಳಿಸಿದ ವ್ಯವಸ್ಥೆ ನಿಮಗೆ ಬಹಳ ಕಡಿಮೆ ಸಮಯದಲ್ಲಿ ಮಿಲಿಸೆಕೆಂಡುಗಳಲ್ಲಿ ಹೆಚ್ಚಿನ ಪ್ರಮಾಣದ ಟ್ರೇಡ್ ಅನ್ನು ಪುಷ್ ಮಾಡಲು ಅವಕಾಶ ನೀಡುತ್ತದೆ. ಅದು ಅನೇಕ ಆರ್ಡರ್ಗಳನ್ನು ಪುಷ್ ಮಾಡುತ್ತದೆ. ಆ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗುತ್ತವೆ. ಹೀಗಾಗಿ ಹೆಚ್ಚು ವಾಲ್ಯೂಮ್ ಸೃಷ್ಟಿಯಾಗುತ್ತದೆ, ಹೆಚ್ಚು ಟ್ರೇಡ್ ಆಗುತ್ತದೆ, ಹೆಚ್ಚು ಲಾಭವೂ ಸಿಗುತ್ತದೆ. ಹೀಗಾಗಿ ಇದನ್ನೇ ಎಫ್ಟ್ ಬಗ್ಗೆ ಹೇಳಲಾಗುತ್ತದೆ. ಇನ್ನೊಂದು ಪದ ಇದೆ, ಅದನ್ನು ಲೋ ಲ್ಯಾಟೆನ್ಸಿ ಟ್ರೇಡಿಂಗ್, ಲೋತ್ ಎಂದು ಕರೆಯುತ್ತಾರೆ. ಒಂದು ಬ್ರೋಕರ್ನ ಸರ್ವರ್ ಆರ್ಡರ್ ಕಳುಹಿಸುವಾಗ ಅದು ಎಕ್ಸ್ಚೇಂಜ್ಗೆ ತಲುಪುತ್ತದೆ. ಸರ್ವರ್ನಿಂದ ಎಕ್ಸ್ಚೇಂಜ್ಗೆ ಆರ್ಡರ್ ಕಳುಹಿಸುವಾಗ ಕೆಲ ಮಿಲಿಸೆಕೆಂಡುಗಳು ಬಳಸಲಾಗುತ್ತವೆ. ಈಗ ಆ ಟ್ರಾನ್ಸ್ಮಿಷನ್ ಸಮಯವನ್ನು ಕಡಿಮೆ ಮಾಡುವ ಆಟವಿದೆ. ಅದು ಮಿಲಿಸೆಕೆಂಡುಗಳಲ್ಲಿದ್ದರೂ ಸಹ. ಹಿಂದೆ ಬ್ರೋಕರ್ಗಳು ತಮ್ಮ ಸರ್ವರ್ಗಳನ್ನು ತಮ್ಮದೇ ಕಚೇರಿಯಲ್ಲಿ ಇರುತ್ತಿದ್ದರು. ಅವರು ಎಕ್ಸ್ಚೇಂಜ್ಗೆ ಸಂಪರ್ಕಿಸುವ ಲಿಸ್ಟ್ ಲೈನ್ ಇರುತ್ತಿತ್ತು. ಆರ್ಡರ್ ಅವರ ಕಚೇರಿಯಿಂದ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಮಿಟ್ ಆಗುತ್ತಿತ್ತು. ಈಗ ಮುಂಬೈಯಲ್ಲಿ ಇರುವ ಸರ್ವರ್ ಮುಂಬೈಯ ಬಕೆಯಲ್ಲಿರುವ ಅನ್ಸೆಗೆ ತಲುಪಲು ಕಡಿಮೆ ಸಮಯ ಬೇಕಾಗುತ್ತದೆ. ದೆಹಲಿ ಸರ್ವರ್ನಿಂದ ಮುಂಬೈ ಅನ್ಸೆಗೆ ತಲುಪಲು ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ. ಹೀಗಾಗಿ ಜನರು ತಮ್ಮ ಸರ್ವರ್ ಅನ್ನು ಮುಂಬೈಯಲ್ಲಿ ಇಡುವುದನ್ನು ಪ್ರೀತಿಸಲು ಪ್ರಾರಂಭಿಸಿದರು. ನಂತರ ಅವರು ಮಿಲಿಸೆಕೆಂಡಿನ ಭಾಗವನ್ನು ಕಡಿಮೆ ಮಾಡಲು ಎಕ್ಸ್ಚೇಂಜ್ ಆವರಣದ ಹತ್ತಿರ ಹೋಗಲು ಪ್ರಾರಂಭಿಸಿದರು. ಸರಿಯೇನಾ? ಮತ್ತು ಕೊನೆಗೆ ಎಕ್ಸ್ಚೇಂಜ್ ಖಾಲೋ ಸೌಲಭ್ಯಗಳನ್ನು ನೀಡಲು ಪ್ರಾರಂಭಿಸಿತು. ಖಾಲೋ ಎಂದರೆ ಕೋಲೊಕೇಶನ್ ಎಂಬುದರ ಸಂಕ್ಷಿಪ್ತ ರೂಪ. ಸರಿ. ಕೋಲೊಕೇಶನ್ ಅಂದರೆ ಏನು ಅಂದರೆ, ಎಕ್ಸ್ಚೇಂಜ್ ಬ್ರೋಕರ್ಗಳಿಗೆ ತಮ್ಮ ಸರ್ವರ್ಗಳನ್ನು ಎಕ್ಸ್ಚೇಂಜ್ ಆವರಣದಲ್ಲಿ ಎಕ್ಸ್ಚೇಂಜ್ ಡೇಟಾ ಸೆಂಟರ್ನಲ್ಲಿ ಇರುವ ಅವಕಾಶ ನೀಡುವುದು. ಹೀಗಾಗಿ ಅಂತರ ಬಹಳ ಕಡಿಮೆ ಆಗಿದೆ. ಇನ್ನೊಂದು, ನೀವು ಲಿಸ್ಟ್ ಲೈನ್ ಬಳಸಿ ಕೆಲಸ ಮಾಡುತ್ತಿದ್ದಾಗ ಅಥವಾ ಆಫೀಸ್ನಲ್ಲಿರುವ ಸರ್ವರ್ನೊಂದಿಗೆ ಕೆಲಸ ಮಾಡುತ್ತಿದ್ದಾಗ ನೀವು ಲಿಸ್ಟ್ ಲೈನ್ ಬಳಸಬೇಕಾಗುತ್ತದೆ. ಹೀಗಾಗಿ ನಿಮಗೆ ಒಂದು ಬ್ರೋಕರ್ಗಳ ಕಡೆಗೆ ಒಂದು ಮೋಡೆಮ್ ಮತ್ತು ಎಕ್ಸ್ಚೇಂಜ್ ಕಡೆಗೆ ಒಂದು ಮೋಡೆಮ್ ಇರಬೇಕಾಗುತ್ತಿತ್ತು. ಹೀಗಾಗಿ ಮಿಲಿಸೆಕೆಂಡಿನ ಭಾಗವು ಡೇಟಾವನ್ನು ಮಾಡ್ಯುಲೇಟ್ ಮತ್ತು ಡಿಮೋಡ್ಯುಲೇಟ್ ಮಾಡುವಲ್ಲಿ ಹೋಗುತ್ತಿತ್ತು. ಈಗ ನೀವು ನೇರವಾಗಿ ಎಕ್ಸ್ಚೇಂಜ್ನ ಡೇಟಾ ಸೆಂಟರ್ನಲ್ಲೇ ಕುಳಿತಿರುವುದರಿಂದ ಆ ಮೋಡೆಮ್ ಅಥವಾ ನೇರ ಸಂಪರ್ಕ ಅಗತ್ಯವಿಲ್ಲ. ನಾವು ಇದನ್ನು ಡಿಸಿ ಅಂದರೆ ಡೈರೆಕ್ಟ್ ಕನೆಕ್ಟಿವಿಟಿ ಎಂದು ಕರೆಯುತ್ತೇವೆ. ಈಗ ಮಾಡ್ಯುಲೇಟರ್, ಡಿಮೋಡ್ಯುಲೇಟರ್ ಅಥವಾ ಮೋಡೆಮ್ ಅಗತ್ಯವಿಲ್ಲ. ಹೀಗಾಗಿ ಆ ಮಿಲಿಸೆಕೆಂಡಿನ ಭಾಗವು ಈಗ ಕಡಿಮೆಯಾಗಿದೆ. ನೀವು ಈಗ ಡೇಟಾವನ್ನು ಇನ್ನಷ್ಟು ವೇಗವಾಗಿ ಪಡೆಯುತ್ತೀರಿ. ಹೀಗಾಗಿ ಇದು ನಿಮ್ಮ ವೇಗಕ್ಕೆ ಮತ್ತಷ್ಟು ಸೇರಿಸುತ್ತದೆ. ಕೊನೆಗೆ ನೀವು ಟಿಬಿಟಿ ಎಂದಿರಿ. ಅದನ್ನು ಟಿಕ್ ಬೈ ಟಿಕ್ ಡೇಟಾ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಟ್ರೇಡ್ ಮಾಡುವ ಟ್ರೇಡರ್, ಬ್ರೋಕರ್ ಆಫೀಸ್ನಲ್ಲಿ ಕುಳಿತಿರುವ ಡೀಲರ್ ಅಥವಾ ಇಂಟರ್ನೆಟ್ ಆಧಾರಿತ ಟ್ರೇಡಿಂಗ್ ಅಥವಾ ಮೊಬೈಲ್ ಟ್ರೇಡಿಂಗ್ ಮೂಲಕ ಟ್ರೇಡ್ ಮಾಡುವ ಇನ್ವೆಸ್ಟರ್ ಬೆಲೆಯ ಅಪ್ಡೇಟ್ ಪಡೆಯುತ್ತಾರೆ. ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಅದು ತುಂಬ ವೇಗವಾಗಿರೋದಿಲ್ಲ. ಇದನ್ನು ಸ್ನ್ಯಾಪ್ಶಾಟ್ ಎಂದು ಕರೆಯುತ್ತಾರೆ. ಒಂದು ಸೆಕೆಂಡಿನಲ್ಲಿ ಅವರು ಒಂದು ಸ್ನ್ಯಾಪ್ಶಾಟ್ ಪಡೆಯುತ್ತಾರೆ ಮತ್ತು ಬೆಲೆಯನ್ನು ನೋಡುತ್ತಾರೆ. ಹೌದು, ಆದರೆ ನೀವು ಟಿಬಿಟಿ ಬಳಸುತ್ತಿರುವಾಗ ನಿನಗೆ ಟಿಕ್ ಸಿಗುತ್ತದೆ. ಪ್ರತಿಯೊಂದು ಬಿಡ್, ಆಸ್ಕ್ ಮತ್ತು ಟ್ರೇಡ್ಗೆ.
ಹೀಗಾಗಿ ನಿಮಗೆ ತುಂಬ ರಿಯಲ್ ಟೈಮ್ ಡೇಟಾ ಲಭ್ಯವಿರುತ್ತದೆ. ಈಗ ಆ ಮಿಲಿಫ್ರಾಕ್ಷನ್ ಕೂಡ ಆಫ್ಟ್ ಲಾಟ್ಗೆ ಅದನ್ನು ಗುರುತಿಸಲು ಇನ್ನಷ್ಟು ಸಹಾಯ ಮಾಡುತ್ತದೆ. ಯಾವ ಟ್ರೆಂಡ್ ನಡೆಯುತ್ತಿದೆ, ಯಾವೆಲ್ಲ ಬೆಲೆ ಮಟ್ಟಗಳಲ್ಲಿ ಬಿಡ್ ಇದೆ ಎಂಬುದನ್ನು ನೋಡಬಹುದು. ಮತ್ತು ಕೇಳಿ, ಅವರು ಇನ್ನೂ ಉತ್ತಮವಾಗಿ ಟ್ರೇಡ್ ಮಾಡಲು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗಿ ಇದನ್ನು ಟಿಬಿಟಿ ಎಂದು ಕರೆಯುತ್ತಾರೆ. ಇದನ್ನು ಟಿಕ್ ಬೈ ಎಂದು ಕರೆಯುತ್ತಾರೆ. ಆಂಗ್ ಅನ್ನು ತೆಗೆದುಕೊಳ್ಳಿ. ನೀವು ಹೇಳುತ್ತಿರುವ ಎಲ್ಲದರಲ್ಲಿಂದ ಇದು ನನ್ನ ಟೇಕ್ ಅವೇ. ಆದರೆ ಗೊತ್ತಾ, ತಂತ್ರಜ್ಞಾನ ಬಂದ ನಂತರ ನಾವು ನೋಡುತ್ತಿರುವ ಎಲ್ಲವೂ ನಮ್ಮ ಕಂಡಿರುವ ಮಟ್ಟಿಗೆ ವೇಗವಾಗಿ ಬೆಳೆಯುತ್ತಿದೆ. ಅದು ಆಲ್ಗೋ ಟ್ರೇಡಿಂಗ್ ಅನ್ನು ಹೇಗೆ ಹೆಚ್ಚಿಸುತ್ತಿದೆ ಮತ್ತು ನೀವು ಆಲ್ಗೋ ಬೆಳವಣಿಗೆಯನ್ನು ಇನ್ನಷ್ಟು ಹೇಗೆ ಉತ್ತೇಜಿಸುತ್ತದೆ ಎಂದು ನೋಡುತ್ತೀರಿ. ಹಾಗೆಂದರೆ ನಾನು ನಿಮಗೆ ಹೇಳಿದಂತೆ ಹಲವಾರು ರೀತಿಯ ಸ್ಟ್ರಾಟಜಿಗಳು ಇವೆ. ಆದಿಯಲ್ಲಿ ಕೆಲವೇ ಸ್ಟ್ರಾಟಜಿಗಳು ಇದ್ದವು. ಹೆಚ್ಚು ಸೃಜನಶೀಲತೆ, ಹೆಚ್ಚು ಕಲಿಕೆ, ಹೆಚ್ಚು ಲಾಜಿಕ್ ಜೊತೆಗೆ ಬ್ರೋಕರ್ಗಳು ಮತ್ತು ಹೂಡಿಕೆದಾರರು ಲಾಭ ಪಡೆಯಲು ವಿಭಿನ್ನ ಮಾರ್ಗಗಳನ್ನು ಹುಡುಕಲು ಇನ್ನಷ್ಟು ಲಾಜಿಕ್ ಅನ್ನು ನಿರ್ಮಿಸುತ್ತಿದ್ದಾರೆ. ನಾನು ಉತ್ತಮ ಲಾಭ ಪಡೆಯುವ ಮಾರ್ಗವನ್ನು ಕಂಡುಕೊಂಡರೆ ಅದು ಹೆಚ್ಚು ಜನರಿಗೆ ಗೊತ್ತಾದಾಗ ಅವರು ಕೂಡ ಅದೇ ಲಾಜಿಕ್ ಅನ್ನು ನಿರ್ಮಿಸುತ್ತಾರೆ. ಹಾಗಾಗಿ ಎಲ್ಲರೂ ಒಂದೇ ಲೀಗ್ನಲ್ಲಿದ್ದಾರೆ. ಹೀಗಾಗಿ ಒಬ್ಬರು ಈಗ ವಿಭಿನ್ನವಾಗಿರಬೇಕು, ಲಾಭ ಪಡೆಯಲು ಇನ್ನೂ ಉತ್ತಮ ಮಾರ್ಗವನ್ನು ಹುಡುಕಬೇಕು. ಮತ್ತು ಅವರು ಹೊಸ ಮಾರ್ಗವನ್ನು ಕಂಡುಕೊಂಡಾಗ ಹೆಚ್ಚು ಲಾಭ ಪಡೆಯುತ್ತಾರೆ, ನಿಧಾನವಾಗಿ ಉತ್ತಮ ಟ್ರೇಡ್ಗಳನ್ನು ಸೃಷ್ಟಿಸುತ್ತಾರೆ. ಇತರರು ಆ ಲಾಜಿಕ್ನ ಐಡಿಯಾವನ್ನು ಪಡೆದು ತಮ್ಮದೇ ಲಾಜಿಕ್ ಅನ್ನು ನಿರ್ಮಿಸುತ್ತಾರೆ. ಹೀಗಾಗಿ ಇದು ನಿರಂತರವಾಗಿ ಬೆಳೆಯುತ್ತಿರುವ ಹೊಸತನ ಯಾವಾಗಲೂ ನಡೆಯುತ್ತಲೇ ಇರುತ್ತದೆ. ಈಗ ರಿಟೇಲ್ ಹೂಡಿಕೆದಾರರಿಗೆ ಸರಿಯಾದ ವೇದಿಕೆಯನ್ನು ನೀಡಲಾಗುತ್ತಿರುವಾಗ ಅಲ್ಗೊರಿದಮ್ ಟ್ರೇಡಿಂಗ್ ಮಾಡಲು ಅವಕಾಶ ಸಿಕ್ಕಾಗ ಅವರು ತಮ್ಮದೇ ಅನೇಕ ತಂತ್ರಗಳನ್ನು ರೂಪಿಸಿಕೊಳ್ಳುತ್ತಾರೆ. ಹೀಗಾಗಿ ಆ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಹೊಸತನವನ್ನು ನೋಡಲಿದ್ದೇವೆ. ಖಚಿತವಾಗಿ. ನಾವು ಅಲ್ಗೋ ಟ್ರೇಡಿಂಗ್ಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಮಾತನಾಡಿದ್ದೇವೆ. ನೀವು ಅಲ್ಗೋ ಟ್ರೇಡಿಂಗ್ನ ಪ್ರಮುಖ ಲಾಭಗಳನ್ನು ಪಟ್ಟಿ ಮಾಡಬೇಕಾದರೆ ಅವು ಯಾವುವು? ಹಾಗಾದರೆ ಇದರಲ್ಲಿ 2 ಮುಖಗಳಿವೆ. ಅಲ್ಗೊರಿದಮ್ ಟ್ರೇಡಿಂಗ್ನೊಂದಿಗೆ ನಾವು ಬಹಳಷ್ಟು ವಾಲ್ಯೂಮ್ ಉತ್ಪತ್ತಿಯಾಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಈಗ ಹೆಚ್ಚಿನ ವಾಲ್ಯೂಮ್ ಉತ್ಪತ್ತಿಯಾಗುತ್ತಿರುವಾಗ ಚಿಕ್ಕ ಹೂಡಿಕೆದಾರರಿಗೆ ಉತ್ತಮ ಲಿಕ್ವಿಡಿಟಿ ಸಿಗುತ್ತದೆ. ಅವರು ಏನಾದರೂ ಖರೀದಿಸಬೇಕಾದರೂ ಅಥವಾ ಮಾರಬೇಕಾದರೂ ಟ್ರೇಡ್ನ ಇನ್ನೊಂದು ಭಾಗದಲ್ಲಿ ಹೆಚ್ಚಿನ ವಾಲ್ಯೂಮ್ ಹೊಂದಿರುವ ಯಾರಾದರೂ ಇದ್ದಾರೆ. ಅದು ಇದರ ಲಾಭ. ಇದಕ್ಕೆ ವಿರುದ್ಧವಾಗಿ ಅಲ್ಗೊರಿದಮ್ ಟ್ರೇಡಿಂಗ್ಗೆ ಬಹಳಷ್ಟು ಡೇಟಾ ಪಾಯಿಂಟ್ಗಳು ಲಭ್ಯವಿವೆ. ನಾನು ಹೇಳಿದಂತೆ ಟಿಕ್ ಬೈ ಟಿಕ್ ಡೇಟಾ ಅವರು ಗುರುತಿಸಬಹುದು. ಮಾರುಕಟ್ಟೆಯ ಪ್ರವೃತ್ತಿಯನ್ನು ನೋಡಲು ಉತ್ತಮ ವಿಧಾನ. ಅವರು ಬಹಳ ವೇಗವಾಗಿ ಟ್ರೇಡ್ ಮಾಡಬಹುದು. ಅದು ಚಿಕ್ಕ ಹೂಡಿಕೆದಾರರು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಯಾವಾಗಲೂ ಅಲ್ಗೊರಿದಮ್ ಟ್ರೇಡಿಂಗ್ ಹೆಚ್ಚು ಲಾಭ, ಹೆಚ್ಚು ಟ್ರೇಡ್ ಮತ್ತು ತಮ್ಮಿಗಾಗಿ ಹಣವನ್ನು ಉತ್ಪಾದಿಸುತ್ತದೆ. ಚಿಕ್ಕ ಹೂಡಿಕೆದಾರರು ಕೈಯಿಂದ ಎಂಟ್ರಿ ಮಾಡುತ್ತಿರುವುದರಿಂದ ಅವರಿಗೆ ಆ ರೀತಿಯ ವೇಗದ ಎಕ್ಸಿಕ್ಯೂಷನ್ ಸಿಗುವುದಿಲ್ಲ. ಸರಿ. ಅವರಿಗೆ ಸಿಗೋದು ಎಂದರೆ ಉತ್ತಮ ಲಿಕ್ವಿಡಿಟಿ. ಸರಿ. ನೀವು ಗೊತ್ತಾ ಬೈಲ್, ನೀವು ಅಲ್ಗೋ ಟ್ರೇಡಿಂಗ್ಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಮಾತನಾಡಿದಿರಿ. ಈ ಅಪಾಯಗಳ ವಿರುದ್ಧ ಚಿಕ್ಕ ಹೂಡಿಕೆದಾರರು ತಮ್ಮನ್ನು ಹೇಗೆ ಉತ್ತಮವಾಗಿ ರಕ್ಷಿಸಿಕೊಳ್ಳಬಹುದು? ಸರಿ. ಹಾಗಾದರೆ ಚಿಕ್ಕ ಹೂಡಿಕೆದಾರರ ಜಗತ್ತಿನಲ್ಲಿ ಬ್ರೋಕರ್ ಅಭಿವೃದ್ಧಿಪಡಿಸಿ ಕಾರ್ಯಗತಗೊಳಿಸುವ ಕೆಲವು ಅಲ್ಗೊರಿದಮ್ ತಂತ್ರಗಳು ಇರುತ್ತವೆ. ಅಲ್ಗೋ ಸೇವಾ ಪೂರೈಕೆದಾರರಿಂದ ಕೆಲವು ಚಿಕ್ಕ ಹೂಡಿಕೆದಾರರ ತಂತ್ರಗಳು ನೀಡಲ್ಪಡಬಹುದು ಮತ್ತು ಹೂಡಿಕೆದಾರರು ತಾವು ರೂಪಿಸುವ ಕೆಲವು ರೀತಿಯ ಅಲ್ಗೋ ತಂತ್ರಗಳು ಕೂಡ ಇರುತ್ತವೆ. ಸರಿಯೇ? ಹಾಗಾದರೆ ಹೂಡಿಕೆದಾರನು ತನ್ನ ನಿರ್ದಿಷ್ಟ ಉದ್ದೇಶಕ್ಕೆ ನಿರ್ದಿಷ್ಟ ಮಾರುಕಟ್ಟೆ ಪರಿಸ್ಥಿತಿಯಲ್ಲಿ ಯಾವ ತಂತ್ರವು ಸರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ನಾನು ಯಾವ ಸಮಯದಲ್ಲಿ ಯಾವ ತಂತ್ರವನ್ನು ಬಳಸಬೇಕು ಎಂಬುದರ ಬಗ್ಗೆ ಮಾಹಿತಿ ಹೊಂದಿದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇದು ಹೀಗಿದೆ. ನೀವು ಈಗ ಗಾಲ್ಫ್ ಆಡುತ್ತಿದ್ದೀರಾ ಅಂದರೆ ನಿಮಗೆ ಅನೇಕ ಸ್ಟಿಕ್ಕುಗಳನ್ನು ಕೊಡಲಾಗುತ್ತದೆ. ಯಾವ ಸಮಯದಲ್ಲಿ ಯಾವ ಸ್ಟಿಕ್ ಅನ್ನು ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಖಚಿತವಾಗಿ. ಸರಿಯಾಗಿದೆ. ಹಾಗಾಗಿ ಅನೇಕ ತಂತ್ರಗಳು ಲಭ್ಯವಿವೆ. ನೀವು ತಿಳಿದುಕೊಳ್ಳಬೇಕು ಯಾವ ಸಮಯದಲ್ಲಿ ಯಾವ ತಂತ್ರವನ್ನು ಬಳಸಬೇಕು. ಅದು ಒಂದು ರೀತಿಯ ವಿಷಯವಾಗಿದ್ದು ಚಿಲ್ಲರೆ ಹೂಡಿಕೆದಾರರು ತಮ್ಮಿಗಾಗಿ ಖಚಿತಪಡಿಸಿಕೊಳ್ಳಬೇಕಾದದ್ದು. ಅದಕ್ಕಾಗಿ ಅವನು ಆಲ್ಗೊರಿದಮ್ ಟ್ರೇಡಿಂಗ್ನ ಸೂಕ್ಷ್ಮತೆಗಳು, ತರ್ಕ ಮತ್ತು ಅವನ ಹಿತಾಸಕ್ತಿಯನ್ನು ರಕ್ಷಿಸಬಹುದಾದವು, ಅವನಿಗೆ ಹೆಚ್ಚು ಲಾಭ ತರಬಹುದಾದವುಗಳನ್ನು ಕಲಿಯಬೇಕು ಮತ್ತು ಅವನು ಎದುರಿಸುತ್ತಿರುವ ಯಾವುದೇ ಅಪಾಯದ ವಿರುದ್ಧ ಹೇಗೆ ಕ್ರಮ ತೆಗೆದುಕೊಳ್ಳುವುದು.
ಹಾಗಾಗಿ ಇದು ಬಹಳಷ್ಟು ಕಲಿಕೆಯ ಪ್ರಕ್ರಿಯೆಯಾಗಿರುತ್ತದೆ. ಅವನು ಇದನ್ನು ಮಾಡಲೇಬೇಕು. ಇದು ನೀವು ಅಂಗಡಿಯಿಂದ ಉತ್ಪನ್ನವನ್ನು ಖರೀದಿ ಮಾಡಿ ತಕ್ಷಣವೇ ಬಳಸಲು ಶುರು ಮಾಡುವಂತಹದ್ದು ಅಲ್ಲ. ನೀವು ನಿಮಗೆ ಸೂಕ್ತವಾದುದೇನು ಎಂದು ಸಂಶೋಧನೆ ಮಾಡಿ ಅದನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಬಳಕೆಗಾಗಿ ಕಾರ್ಯಗತಗೊಳಿಸಬೇಕು. ಖಚಿತವಾಗಿ ಆ ಸಂಶೋಧನೆ ಮತ್ತು ಪೂರ್ವ ಸಿದ್ಧತೆ ತುಂಬಾ ಅವಿಭಾಜ್ಯವಾದದ್ದು. ಆಲ್ಗೋ ಟ್ರೇಡಿಂಗ್ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳಿವೆ? ಜನರು ಇದನ್ನು ಕುರಿತು ತಪ್ಪಾಗಿ ಯೋಚಿಸುವಂತಹುದೇನಾದರೂ ಇದೆ ಎಂದು ನೀವು ಸ್ಪಷ್ಟಪಡಿಸಲು ಬಯಸುತ್ತೀರಾ? ಆದರೆ ಅದು ನಿಜವಾಗಿಯೂ ಹಾಗೆ ಅಲ್ಲ. ಆಲ್ಗೊರಿದಮ್ ಟ್ರೇಡಿಂಗ್ ಯಾವಾಗಲೂ ಲಾಭ ನೀಡುತ್ತದೆ ಎಂಬುದು ಒಂದು ತಪ್ಪು ಕಲ್ಪನೆ. ಹೌದು, ಇದರಲ್ಲಿ ನಷ್ಟವೂ ಇದೆ. ಆಲ್ಗೋ ಕಾರ್ಯನಿರ್ವಹಿಸದಿರುವುದು ನೀವು ಹೊಂದಿರುವ ಆ ಸುರಕ್ಷತಾ ಪಟ್ಟಿ ಎಂದರೆ ಏನೂ ತಪ್ಪಾಗದು ಎಂಬುದಲ್ಲ. ತಪ್ಪಾಗಬಹುದು, ಖಚಿತವಾಗಿ ಸರಿಯಾಗಿದೆ. ಹೀಗಾಗಿ ಈ ಎರಡು ವಿಷಯಗಳನ್ನು ತಪ್ಪು ಕಲ್ಪನೆಗಳ ಬಗ್ಗೆ ಮನಸ್ಸಿನಲ್ಲಿ ಇಡಬೇಕು. ಸರಿ, ನೀವು ನಮಗೆ ಆಲ್ಗೋ ಟ್ರೇಡಿಂಗ್ನ ಒಳಹೊರಗಳನ್ನು ಚೆನ್ನಾಗಿ ವಿವರಿಸಿದ್ದೀರಿ. ಆದರೆ ನಾನು ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿಯಲು ಇಚ್ಛಿಸುತ್ತೇನೆ. ಟೈಪಿಂಗ್, ಆಲ್ಗೋ ಟ್ರೇಡಿಂಗ್ ಮತ್ತು ಟೆಕ್ನಾಲಜಿಯೊಂದಿಗೆ ಕೆಲಸ ಮಾಡುವುದರ ಹೊರತಾಗಿ ನೀವು ಇನ್ನೇನು ಮಾಡಲು ಇಷ್ಟಪಡುತ್ತೀರಿ ಎಂಬುದನ್ನು ನಮಗೆ ಹೇಳಬಹುದು. ನಿಮಗೆ ಯಾವಾದರೂ ಆಸಕ್ತಿ ಇದೆ? ನಿಮ್ಮ ಖಾಲಿ ಸಮಯದಲ್ಲಿ ನೀವು ಮಾಡುತ್ತಾ ಕಾಲ ಕಳೆಯುವ ಯಾವುದಾದರೂ ಹವ್ಯಾಸ ಇದೆ? ನಮಗೆ ಹೇಳಿ. ಹಾಗಾದರೆ ಮೂಲತಃ ನಾವು ಸಿಸ್ಟಮ್ ಮೇಲೆ ಹೆಚ್ಚು ಸಮಯ ಕಳೆಯುತ್ತಿರುವುದರಿಂದ ನಮಗೆ ಇನ್ನಷ್ಟು ಆಸಕ್ತಿಗಳು ಇರಬಹುದು. ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಮಯ ಕಳೆಯುವುದು. ನಾನು ಲಿಂಕ್ಡ್ಇನ್ ಮತ್ತು ವಿಮರ್ಶೆಯಲ್ಲಿ ಬಹಳಷ್ಟು ಕಲಿಯುತ್ತೇನೆ, ಆದರೆ ಪ್ರಯಾಣ ಖಂಡಿತವಾಗಿಯೂ ನನ್ನ ಪ್ರಮುಖ ಹವ್ಯಾಸಗಳಲ್ಲಿ ಒಂದಾಗಿದೆ. ಅದ್ಭುತ. ಆಲ್ಗೋ ವ್ಯಾಪಾರದಲ್ಲಿ ನಿಮ್ಮ ಯಶಸ್ಸು ನಿಮಗೆ ಪ್ರಪಂಚವನ್ನು ಪಯಣಿಸಲು ಮತ್ತು ಇನ್ನಷ್ಟು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ ಎಂದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು. ಈ ಸಂಚಿಕೆಯು ನಿಜವಾಗಿಯೂ ಕಣ್ಣು ತೆರೆಸುತ್ತಿದೆ. ಬಹುಪಾಲು ಜನರಿಗೆ ಆಲ್ಗೋ ಟ್ರೇಡಿಂಗ್ ಎಂದರೇನು ಗೊತ್ತಿಲ್ಲ ಅಥವಾ ಹಲವರು ಅದನ್ನು ಕೆಲವು ವಿಷಯಗಳೊಂದಿಗೆ ಮಾತ್ರ ಸಂಪರ್ಕಿಸುತ್ತಾರೆ. ನೀವು ತಂತ್ರಜ್ಞಾನ ಇದನ್ನು ಹೇಗೆ ಬಳಸಿಕೊಳ್ಳುತ್ತಿದೆ, ಭಾರತದ ಕತೆ, ನಿಯಂತ್ರಣ ಚೌಕಟ್ಟು, ಲಾಭಗಳು, ನಷ್ಟಗಳು ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ನಮಗೆ ಆಳವಾದ ಒಳನೋಟ ನೀಡಿದ್ದೀರಿ. ತುಂಬಾ ಧನ್ಯವಾದಗಳು. ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಸರಿ, ಇದರಿಂದ ನಾವು ಆಲ್ಗೋ ಟ್ರೇಡಿಂಗ್ ಬಗ್ಗೆ ಇನ್ನಷ್ಟು ಜ್ಞಾನ ಮತ್ತು ವಿವೇಕವನ್ನು ಗಳಿಸಿದ್ದೇವೆ. ನೀವು ಈ ಎಪಿಸೋಡ್ ನೋಡಿದುದರಲ್ಲಿ ಸಂತೋಷಪಟ್ಟಿರುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಮನಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಕಾಮೆಂಟ್ ಮಾಡುವುದು ಮರೆಯಬೇಡಿ. ಇದರಿಂದ ಈ ಎಪಿಸೋಡ್ ಅನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇವೆ. ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.